ಅಮೃತಧಾರೆ ಸೀರಿಯಲ್ ಪಾರ್ಥ ಮತ್ತು ಅಪೇಕ್ಷಾ ಪ್ರೀತಿ ಕಂಡ ಮಂಡಲಗೊಂಡ ಶಕುಂತಲಾ. ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಮತ್ತು ಗೌತಮ್ ನಡುವೆ ಮತ್ತೆ ಪ್ರೀ ಮ್ಯಾಚ್ ಎಗುರಿದೆ. ಭೂಮಿಕಾಳಿಗೋಸ್ಕರ ಗೌತಮ್ ಕಾಲು ಗೆಜ್ಜೆ ತಂದು ಕೊಟ್ಟಿದ್ದು ಇಬ್ಬರು ಹ್ಯಾಪಿಯಾಗಿದ್ದಾರೆ. ಗೌತಮ್ ಪ್ರಪೋಸ್ ಮಾಡಲಿ ಎಂದು ಭೂಮಿಕಾ ಕಾಯುತ್ತಿದ್ದಾಳೆ. ಆದರೆ ಗೌತಮ್ ಧೈರ್ಯ ತಂದುಕೊಂಡು ಯಾವಾಗ ಪ್ರಪೋಸ್ ಮಾಡುತ್ತಾನೋ ಕಾದು ನೋಡಬೇಕಾಗಿದೆ. ಇತ್ತ ಅಪೇಕ್ಷೆ ಮತ್ತು ಪಾರ್ಥನ ಪ್ರೀತಿ ದಿನ ದಿನಕ್ಕೂ ಹೆಚ್ಚಾಗುತ್ತಿದೆ. ಇಬ್ಬರು ಒಟ್ಟಿಗೆ ಪ್ರವಾಸಕ್ಕೆ ಹೋಗಲು ಪ್ಲಾನ್ ಮಾಡಿದ್ದಾರೆ. ಅಪೇಕ್ಷೆ ಇದಕ್ಕೋಸ್ಕರ ಮನೆಯಲ್ಲಿ ಸುಳ್ಳು ಹೇಳಿದ್ದಾಳೆ. ಟ್ರಿಪ್ ಹೊರಟು ಅಪೇಕ್ಷಾ ಪಾರ್ಥ ಫ್ಯಾಷನ್ ಶೂಟ್ ಇದೆ, ಊಟಿಗೆ ಹೋಗಬೇಕು ಎಂದು ಅಪೇಕ್ಷಾ ಮನೆಯಲ್ಲಿ ಸುಳ್ಳು ಹೇಳಿದ್ದಾಳೆ. ಅವಳ ಸುಳ್ಳನ್ನು ನಂಬಿ ಮನೆಯವರೆಲ್ಲ ಅಪೇಕ್ಷಾ ಹೊರಗೆ ಹೋಗಲು ಪರ್ಮಿಷನ್ ಕೊಟ್ಟಿದ್ದಾರೆ. ಇತ್ತ ಪಾರ್ಥ ಸ್ನೇಹಿತರ ಮದುವೆ ಇದೆ, ಹೈದರಾಬಾದ್ಗೆ ಹೋಗಿ ಬರುತ್ತೇನೆ ಎಂದು ಸುಳ್ಳು ಹೇಳಿದ್ದಾನೆ. ಇಬ್ಬರು ಜಾಲಿಯಾಗಿ 2 ದಿನ ಟ್ರಿಪ್ ಪ್ಲಾನ್ ಮಾಡಿಕೊಂಡು ಹೊರಟಿದ್ದಾರೆ. ಭೂಮಿಕಾ ಬಳಿಯೂ ಇಬ್ಬರು ಕೂಡ ಇದೇ ಸುಳ್ಳನ್ನು ಹೇಳಿದ್ದಾರೆ. ದಾರಿ ಮಧ್ಯ ಸ್ನ್ಯಾಕ್ಸ್ಗಾಗಿ ಗಾಡಿ ನಿಲ್ಲಿಸಿರುವ ಪಾರ್ಥ ಬೇಕರಿಯಲ್ಲಿ ತಿಂಡಿ ಖರೀದಿಸಿದ್ದಾನೆ. ಇದನ್ನು ಪಾರ್ಥ ತಾಯಿ ಶಕುಂತಲಾ ಗಮನಿಸಿದ್ದು ಜೊತೆಗೆ ಅಪೇಕ್ಷೆ ಇರುವುದನ್ನು ನೋಡಿದ್ದಾಳೆ. ಪಾರ್ಥನನ್ನು ಕಂಡು ಶಕುಂತಲಾ ಗರಂ. ಇದೆಲ್ಲವೂ ಭೂಮಿಕಾ ಅವಳದ್ದೇ ಕೈವಾಡ. ಅವಳ ಕುಮ್ಮಕ್ಕಿನಿಂದಲೇ ಅಪೇಕ್ಷೆ ಮತ್ತು ಪಾರ್ಥ ಪ್ರೀತಿಯಲ್ಲಿ ಮಾಡಿದ್ದಾರೆ ಎಂದು ಶಕುಂತಲಾ ಗರಂ ಆಗಿದ್ದಾಳೆ. ಮನೆಗೆ ಬಂದವಳೆ ಭೂಮಿಕಾಗೆ ತರಟೆ ತೆಗೆದುಕೊಳ್ಳಬೇಕು ಎಂದು ಮುಂದಾಗುತ್ತಾಳೆ. ಅಷ್ಟರಲ್ಲಿ ಜಯದೇವ್ ತಾಯಿಯನ್ನು ತಡೆದು ಏನಾಯಿತು ಎಂದು ಕೇಳಿದ್ದಾನೆ. ಪಾರ್ಥ ಮತ್ತು ಅಪೇಕ್ಷೆ ಬಗ್ಗೆ ಹೇಳಿದಾಗ ಈ ವಿಚಾರ ನನಗೆ ಮೊದಲೇ ಗೊತ್ತು ಎಂದು ಹೇಳುತ್ತಾನೆ. ಈ ಮಾತನ್ನು ಕೇಳಿದ ಶಕುಂತಲೆಗೆ ಇನ್ನಷ್ಟು ಬೇಸರವಾಗುತ್ತದೆ. ನಿನಗೆ ಸತ್ಯ ಗೊತ್ತಿದ್ದರೂ ಕೂಡ ಸುಮ್ಮನಿದ್ದಿದೆ ಎಂದು ನೊಂದುಕೊಳ್ಳುತ್ತಾಳೆ. ಭೂಮಿಕಾಳನ್ನು ಮಟ್ಟ ಹಾಕಲು ಜಯದೇವ್ ಪ್ಲಾನ್. ಆಗ ಜಯದೇವ್ ಒಂದು ಒಳ್ಳೆ ಐಡಿಯಾವನ್ನು ಕೊಡುತ್ತಾನೆ. ಭೂಮಿಕಾಳನ್ನು ಈಗಲೇ ಪ್ರಶ್ನೆ ಮಾಡಿದರೆ ಸಮಸ್ಯೆ ಆಗುತ್ತದೆ. ಇಬ್ಬರು ಇನ್ನಷ್ಟು ಮುಂದುವರೆಯಲಿ. ನಂತರ ಆ ಆಟದಲ್ಲೇ ಇಲ್ಲದ ಭೂಮಿಕಾಳನ್ನು ಸೇರಿಸಿಕೊಂಡು ಅವಳ ಮೇಲೆ ಗೂಬೆ ಕೂರಿಸೋಣ. ಆಗ ಗೌತಮ್ ಕಣ್ಣಿಗೆ ಭೂಮಿಕಾ ಕೆಟ್ಟವಳಾಗುತ್ತಾಳೆ. ಪರ್ಮನೆಂಟ್ ಆಗಿ ಭೂಮಿಕಾ ಮನೆಯಿಂದ ಹೊರಗೆ ಹಾಕಬಹುದು ಎಂದು ಮಲ್ಲಿಗೂ ಒಂದು ದಾರಿ ಕಾಣಿಸಿದರೆ ನಮ್ಮ ಎಲ್ಲ ಸಮಸ್ಯೆಗೆ ಬಗೆಹರಿಯುತ್ತದೆ ಎಂದು ಹೇಳುತ್ತಾನೆ. ಮಗನ ಮಾತನ್ನು ಕೇಳಿ ಶಕುಂತಲಾ ಹಾಗೆ ಮಾಡೋಣ ಎಂದು ಹೇಳುತ್ತಾನೆ. ಫುಡ್ ಡೆಲಿವರಿ ಬಾಯ್ ಆದ ಜೀವನ್. ಇತ್ತ ಜೀವನ್ ಪರಿಸ್ಥಿತಿ ತೀರಾ ಸಂಕಷ್ಟಕ್ಕೆ ತಿಳುಕಿದೆ. ಕೆಲಸವಿಲ್ಲದೆ ಮನೆಯಲ್ಲಿ ಸತ್ಯ ಹೇಳಲು ಆಗುತ್ತಿಲ್ಲ. ತಿಂಗಳು ಕಳೆಯೋದ್ರೊಳಗೆ ಸಂಬಳ ಹಂಚಿಕೊಳ್ಳಬೇಕು. ಹೀಗಾಗಿ ಜೀವನ್ ಬೇರೆ ದಾರಿ ಕಾಣದೆ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಲೇ ಸೇರಿಕೊಂಡಿದ್ದಾನೆ. ಆದರೆ ಮನೆಯಲ್ಲಿ ಈ ಸತ್ಯವನ್ನು ಮುಚ್ಚಿಟ್ಟಿದ್ದಾನೆ. ಕೆಲಸ ಮುಗಿಸಿ ಲೇಟಾಗಿ ಬಂದ ಜೀವನನ್ನು ಕಂಡು ಮಹಿಮಾ ಅನುಮಾನಗೊಂಡಿದ್ದಾಳೆ. ಆದರೆ ಜೀವನ್ ಪರಿಸ್ಥಿತಿ ಹೇಗೆ ನಿಭಾಯಿಸುತ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕಾಲಿಗೆ ಗೌತಮ್ ಗೆಜ್ಜೆ ಕಟ್ಟಿದ್ರು. ಶಕುಂತಲಾ ಕಣ್ಣಿಗೆ ಬಿದ್ದ ಅಪೇಕ್ಷಾ ಪಾರ್ಥ ಡೆಲಿವರಿ ಕೆಲಸ ಆರಂಭಿಸಿದ ಜೀವನ್. ಅಮೃತದ ಧಾರಾವಾಹಿಯಲ್ಲಿ ಗುರುವಾರದ ಸಂಚಿಕೆಯಲ್ಲಿ ಗೌತಮ್ ಮತ್ತು ಭೂಮಿಕಾರ ಪ್ರಪೋಸ್ ಪ್ರಯತ್ನ ಮುಂದುವರೆದಿದೆ. ಇನ್ನೊಂದೆಡೆ ಅಪಿ ಮತ್ತು ಭಾವನಾತ್ಮಕ ಪಾರ್ಥ ಟ್ರಿಪ್ ಪ್ಲಾನ್ ಮಾಡ್ತಾ ಇದ್ದಾರೆ. ಮತ್ತೊಂದೆಡೆ ಶಕುಂತಲಾ ದೇವಿ ಮತ್ತು ಅಶ್ವಿನಿ ನಡುವೆ ಬಿಸಿ ಬಿಸಿ ಚರ್ಚೆ ನಡೆಯುತ್ತಿದೆ. ಅಶ್ವಿನ್ ಗೌತಮ್ ಕಡೆಯಿಂದ ಹಣ ಕಸಿಯಲು ಕಷ್ಟವಾಗುತ್ತಿದೆ. ತನ್ನ ಪತಿಗಾಗಿ ಹಣ ಕಬಳಿಸುವ ಪ್ರಯತ್ನದಲ್ಲಿದ್ದಾಳೆ. ಪತಿಯ ವಿಲ್ಲಾ ಖರೀದಿಸಲು ಅಶ್ವಿನ್ಗೆ ಹಣ ಬೇಕೆಂದು ಹೇಳುತ್ತಾಳೆ. ಆದರೆ ಇದೇ ಸಮಯದಲ್ಲಿ ಹಣ ಪಡೆದು ಸಂಕಷ್ಟವಾಗಿರುತ್ತದೆ. ಏಕೆಂದರೆ ಚೆಕ್ಗಳು ಉಸ್ತುವಾರಿ ಭೂಮಿಕಾ ಕೈಯಲ್ಲಿದೆ. ಇನ್ನೊಂದೆಡೆ ಭೂಮಿಕಾ ಮತ್ತು ಅಪರ್ಣ ಮಾತನಾಡುತ್ತಾರೆ. ಅಲ್ಲೂ ಲವ್ ಪ್ರಪೋಸಲ್ ಬಗ್ಗೆ ಚರ್ಚೆ. ಬೇಗ ಪ್ರಪೋಸ್ ಮಾಡಿ ಎಂದು ಅಪರ್ಣ ಸಲಹೆ ನೀಡುತ್ತಾಳೆ. ಅವರೇ ಮೊದಲು ಪ್ರಪೋಸ್ ಮಾಡ್ತಾರೆ ಎಂದುಕೊಳ್ಳುತ್ತಾಳೆ ಭೂಮಿಕಾ. ಇನ್ನೊಂದೆಡೆ ಪಾರ್ಥ ತನ್ನ ಟ್ರಿಪ್ ಪ್ಲಾನ್ ಅನುಮತಿ ಪಡೆಯಲು ಶಕುಂತಲಾ ದೇವಿಗೆ ಬರುತ್ತಾನೆ. ನೀನು ನನ್ನನ್ನೇ ಮರೆತು ಬಿಟ್ಟಿದ್ದಿ ಎಂದು ಶಕುಂತಲಾ ದೇವಿ ಹೇಳುತ್ತಾಳೆ. ಹೈದರಾಬಾದ್ಗೆ ಮದುವೆಗೆ ಹೋಗಬೇಕು, ಪರ್ಮಿಷನ್ ಕೊಡು ಎನ್ನುತ್ತಾನೆ. ತಾಯಿ ಪರ್ಮಿಷನ್ ಕೊಡುತ್ತಾರೆ. ನೀನು ಒಬ್ಬರೇ ನನಗೆ ಕಷ್ಟ ಕೊಡೋದು, ಇರೋ ಮಗ ಬೆಸ್ಟ್ ಮಗ ಎಂದೆಲ್ಲ ಶಕುಂತಲಾ ದೇವಿ ಹೊಗಳುತ್ತಾಳೆ. ಇನ್ನೊಂದೆಡೆ ಅಪೇಕ್ಷೆ ಮತ್ತು ಪಾರ್ಥ ಭೇಟಿಯಾಗಿರುತ್ತಾರೆ. ಇಬ್ಬರು ಸುಳ್ಳು ಹೇಳಿ ಬಂದಿರುತ್ತಾರೆ. ಇಬ್ಬರು ಊಟಿಗೆ ಪ್ರಯಾಣ ಮಾಡುತ್ತಿರುತ್ತಾರೆ. ಆದರೆ ಇವರಿಬ್ಬರು ಟ್ರಿಪ್ಗೆ ಶಾಪಿಂಗ್ಗೆ ಮಾಡುವ ಸಮಯದಲ್ಲಿ ಶಕುಂತಲಾ ದೇವಿ ಮರೆಯಲ್ಲಿ ನೋಡುತ್ತಾರೆ. ಇವರಿಬ್ಬರ ಪ್ರೀತಿ ಶಕುಂತಲೆಗಳಿಗೆ ತಿಳಿಯುತ್ತದೆ. ಇನ್ನೊಂದೆಡೆ ಜೀವನ್ ಕೆಲಸ ಪ್ರಯತ್ನಿಸುತ್ತಿದ್ದಾನೆ. ಆತ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಬಂದಿರುತ್ತಾನೆ. ತುಂಬಾ ಓದಿಕೊಂಡಿದ್ದರೆ ಈ ಕೆಲಸ ಮಾಡಲು ಯಾಕೆ ಪ್ರಯತ್ನಿಸುತ್ತಿದ್ದಾರೆ ಎಂದು ಕೇಳುತ್ತಾರೆ. ಪಾರ್ಟ್ ಟೈಮ್ ಕೆಲಸ ಮಾಡಲು ಬಯಸಿದ್ದೇನೆ ಎನ್ನುತ್ತಾನೆ. ಬ್ಯಾಗ್ ಮತ್ತು ಟಿ ಶರ್ಟ್ ಕೊಡುತ್ತಾರೆ. ಈ ಮೂಲಕ ದೊಡ್ಡ ಕಂಪನಿಯಲ್ಲಿದ್ದ ಹುದ್ದೆಯಲ್ಲಿದ್ದ ಜೀವನ್ ಈಗ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಿದ್ದಾನೆ. ಜೀವನ್ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಆರಂಭಿಸುತ್ತಾನೆ. ಆದರೆ ಆತ ಹೆಲ್ಮೆಟ್ ಹಾಕುವುದಿಲ್ಲ, ಟೋಪಿ ಹಾಕಿರುತ್ತಾನೆ. ಬಹುಶಃ ಮುಂದಿನ ದಿನಗಳಲ್ಲಿ ಮನೆಯವರ ಕಣ್ಣಿಗೆ ಈತ ಬೀಳುವ ಉದ್ದೇಶದಿಂದ ಡೈರೆಕ್ಟರ್ ಟೋಪಿ ಹಾಕಿರಿಸಬಹುದು. ಆನಂದ್ ಮತ್ತು ಗೌತಮ್ ಮಾತನಾಡುತ್ತಾರೆ. ಕಾಶ್ಮೀರದಲ್ಲಿ ಟೂರಿಸಂಗೆ ಏಕೆ ಇನ್ವೆಸ್ಟ್ ಮಾಡಬಾರದು ಎಂದು ಗೌತಮ್ ಕೇಳುತ್ತಾನೆ. ಆತನು ಭೂಮಿಕಾ ಜೊತೆ ಟ್ರಿಪ್ ಹೋಗುವ ಪ್ಲಾನ್ನಲ್ಲಿದ್ದಾನೆ. ಹೆಂಡತಿಗೆ ಕಾಲ್ಗೆಜ್ಜೆ ಕೊಡು ಎಂದು ಆನಂದ್ ಸಲಹೆ ನೀಡುತ್ತಾನೆ. ಅದೇ ರೀತಿ ಗೆಜ್ಜೆ ಮನೆಗೆ ತರುತ್ತಾನೆ ಗೌತಮ್. ಕಾಫಿ ಕೊಡಲು ಬಂದ ಭೂಮಿಕಾಳಿಗೆ ಗೆಜ್ಜೆ ನೀಡುತ್ತಾನೆ. ಗಿಫ್ಟ್ ಬಾಕ್ಸ್ ನೋಡಿ ಭೂಮಿಕಾ ಖುಷಿ ಪಡುತ್ತಾಳೆ. ಎಲ್ಲ ಹೆಣ್ಣು ಮಕ್ಕಳಿಗೂ ಗೆಜ್ಜೆ ಇಷ್ಟ ಎಂದು ತಂದೆ ಅನ್ನಿಸುತ್ತದೆ. ನನಗೆ ಇಷ್ಟ ಇಲ್ಲ ಅನ್ನುತ್ತಾಳೆ. ಆದರೆ ನೀವು ಪ್ರೀತಿಯಿಂದ ತಂದು ಕೊಟ್ಟಿದ್ದೀರಿ, ಹಾಗಾಗಿ ಹಾಕಿಕೊಳ್ಳುವೆ ಎನ್ನುತ್ತಾಳೆ. ನಾನೇ ಗೆಜ್ಜೆ ಹಾಕೋತೀನಿ ಎಂದು ಚೆನ್ನಾಗಿರುತ್ತದೆ, ಅವರ ಹತ್ರನೇ ಹಾಕಿಸ್ಕೊಳ್ತೀನಿ ಎನ್ನುಕೊಳ್ಳುತ್ತಾಳೆ. ಗೆಜ್ಜೆ ಬೀಳಿಸುತ್ತಾಳೆ. ಗೌತಮ್ ಗೆಜ್ಜೆ ಹಾಕಿಕೊಂಡು ಭೂಮಿಕಾಳ ಕಾಲಿಗೆ ಹಾಕಿಕೊಟ್ಟುತ್ತಾನೆ. ಇಷ್ಟು ಅಮೃತಧಾರೆ ಸೀರಿಯಲ್ನ ಸಂಚಿಕೆಯಾಗಿದೆ. ಧಾರಾವಾಹಿಯಲ್ಲಿ ಜಯದೇವ್ ಹಳ್ಳಿಯಿಂದ ಒಂದು ದಿನ ಇದ್ದು ಲೀಟರ್ ಗಟ್ಟಲೆ ರಕ್ತವನ್ನು ಸೊಳ್ಳೆಗಳಿಗೆ ದಾನ ಮಾಡಿ ಕಷ್ಟಪಟ್ಟು ವಾಪಸ್ ಬಂದಿದ್ದಾನೆ. ಅಮ್ಮನ ಬಳಿ ಹೋಗಿ ನಿಮ್ಮೆಲ್ಲರ ಆಲೋಚನೆ ಬೇರೆ, ನಿಮ್ಮಿಂದ ನಾನು ಕಷ್ಟ ಅನುಭವಿಸುವಂತಾಗಿದೆ. ಆ ಮಲ್ಲಿಯನ್ನು ಮದುವೆಯಾಗಿದ್ದೆ, ನನ್ನ ಗ್ರಹಚಾರ ಕೆಟ್ಟಿದೆ ಎಂದು ಗೋಳಾಡಿಕೊಂಡಿದ್ದಾನೆ. ಮಗನ ಮಾತುಗಳನ್ನು ಬೇಸರ ಮಾಡಿಕೊಂಡ ಶಕುಂತಲಾ ತನ್ನ ಕಷ್ಟದ ಬಗ್ಗೆ ಹೇಳಿಕೊಳ್ಳುವ ಪ್ರಯತ್ನ ಮಾಡಿದ್ದಾಳೆ. ತಾನು ಕೂಡ ಹಳ್ಳಿಯಲ್ಲಿ ಕಷ್ಟ ಬಿದ್ದವಳೆ. ಶಕುಂತಲೆಗೆ ತನ್ನ ಸ್ಥಾನದ ಬಗ್ಗೆ ಭಯ. ಎಲ್ಲರ ಹಳ್ಳಿಯಲ್ಲಿ ಇರಲು ಇಷ್ಟಪಟ್ಟರೆ ನೀನು ಯಾಕೆ ವಿಚಿತ್ರವಾಗಿದೆಯಾ? ನಾನು ಪಟ್ಟ ಕಷ್ಟ ನನ್ನ ಮಕ್ಕಳು ಪಡಬಾರದು ಎಂದು ನಾನು ಏನೆಲ್ಲ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನೀವೆಲ್ಲ ಇಷ್ಟು ಸುಖವಾಗಿರಲು ನಾನು ಪಟ್ಟ
ಪಟ್ಟ ಪಾಡು ನಿಮಗೇನು ಗೊತ್ತು. ಈಗಾಗಲೇ ಭೂಮಿಕಾಳಿಗೆ ತನ್ನ ಮೇಲೆ ಅನುಮಾನ ಬಂದಿದೆ. ಈ ಮನೆಯಲ್ಲಿ ತನ್ನ ಸ್ಥಾನಕ್ಕೆ ಕುತ್ತು ಬಂದಿದೆ. ಭೂಮಿಕಾಳನ್ನು ಕಂಟ್ರೋಲ್ ಮಾಡುವುದೇ ಕಷ್ಟವಾಗಿದೆ ಎಂದು ತನ್ನ ಪರಿಸ್ಥಿತಿಯನ್ನು ಮಗನ ಬಳಿ ಹೇಳಿಕೊಂಡಿದ್ದಾಳೆ. ಗೆಳೆಯನ ಬದುಕಿನ ಬಗ್ಗೆ ಯೋಚನೆ. ಈತ ಆನಂದ್ ಪದೇ ಪದೇ ಗೌತಮ್ಗೆ ಕರೆ ಮಾಡುತ್ತಾನೆ. ಆನಂದ್ ಬಾಲ್ಕನಿಯಲ್ಲಿ ಮಾತನಾಡುತ್ತಿದ್ದಕ್ಕೆ ಅಪಾರ್ಥ ಮಾಡಿಕೊಂಡಿದ್ದಾಳೆ. ಯಾವುದೋ ಹುಡುಗಿ ಜೊತೆಗೆ ಮಾತನಾಡುತ್ತಿದೆ ಎಂದು ಅನುಮಾನಿಸಿದ್ದಾಳೆ. ಅಪರ್ಣ ಅನುಮಾನದಿಂದ ಪಾರಾಗಲು ಗೌತಮ್ ಮತ್ತು ಭೂಮಿಕಾ ಬಗ್ಗೆ ಹೇಳುತ್ತಾನೆ. ಅವರಿಬ್ಬರು ಇನ್ನೂ ಸ್ನೇಹಿತರಂತಿದ್ದಾರೆ. ಇಬ್ಬರನ್ನು ಒಂದು ಮಾಡಲು ನಾನು ಪ್ರಯತ್ನ ಪಡುತ್ತಿದ್ದೀನಿ ಎಂದು ಹೇಳುತ್ತಾನೆ. ಆನಂದ್ ಮಾತು ಕೇಳಿದ ಅಪರ್ಣ ಗೌತಮ್ ಮತ್ತು ಭೂಮಿಕಾ ಆದಷ್ಟು ಬೇಗ ಒಂದಾಗಬೇಕು ಎಂದು ಹೇಳುತ್ತಾಳೆ. ಹೆಂಡತಿಗೆ ಗೆಜ್ಜೆ ತಂದು ಕೊಟ್ಟ ಗೌತಮ್. ಇನ್ನು ಗೌತಮ್ ಮನಸ್ಸು ನಿರಳವಾಗಿದೆ. ತನ್ನ ಹಾಗೂ ಭೂಮಿಕಾ ಜಾತಕದಲ್ಲಿ ಯಾವುದೇ ದೋಷವಿಲ್ಲದ ಕಾರಣ ಮತ್ತೆ ಒಂದಾಗುವ ಪ್ರಯತ್ನ ಮಾಡಿದ್ದಾರೆ. ಭೂಮಿಕಾಳಿಗೋಸ್ಕರ ಗೌತಮ್ ಕಾಲು ಗೆಜ್ಜೆಯನ್ನು ತಂದು ಕೊಟ್ಟಿದ್ದಾನೆ. ಭೂಮಿಕಾ ಬೇಕಂತಲೇ ಅದನ್ನು ಹಾಕಿಕೊಳ್ಳಲು ಕಷ್ಟಪಟ್ಟಿದ್ದು ಕೊನೆಗೆ ಗೌತಮ್ ತೊಡಿಸಿದ್ದಾನೆ. ಇಬ್ಬರಲ್ಲೂ ಖುಷಿ ಇದ್ದು ಯಾವಾಗಲೂ ಒಬ್ಬರಿಗೊಬ್ಬರು ಪ್ರಪೋಸ್ ಮಾಡಿಕೊಳ್ಳುತ್ತಾರೆ ಗೊತ್ತಿಲ್ಲ. ಅಮೃತಧಾರೆ ಸೀರಿಯಲ್. ಪಾರ್ಥ ಮತ್ತು ಅಪೇಕ್ಷಾ ಪ್ರೀತಿ ಕಂಡ ಮಂಡಲಗೊಂಡ ಶಕುಂತಲಾ. ಅಮೃತಧಾರೆ ಧಾರಾವಾಹಿಯಲ್ಲಿ ಭೂಮಿಕಾ ಮತ್ತು ಗೌತಮ್ ನಡುವೆ ಮತ್ತೆ ಪ್ರೀತಿ ಚಿಗುರಿದೆ. ಭೂಮಿಕಾಳಿಗೋಸ್ಕರ ಗೌತಮ್ ಕಾಲು ಗೆಜ್ಜೆ ತಂದು ಕೊಟ್ಟಿದ್ದು ಇಬ್ಬರು ಹ್ಯಾಪಿಯಾಗಿದ್ದಾರೆ. ಗೌತಮ್ ಪ್ರಪೋಸ್ ಮಾಡಲಿ ಎಂದು ಭೂಮಿಕಾ ಕಾಯುತ್ತಿದ್ದಾಳೆ. ಆದರೆ ಗೌತಮ್ ಧೈರ್ಯ ತಂದುಕೊಂಡು ಯಾವಾಗ ಪ್ರಪೋಸ್ ಮಾಡುತ್ತಾನೋ ಕಾದು ನೋಡಬೇಕಾಗಿದೆ. ಇತ್ತ ಅಪೇಕ್ಷೆ ಮತ್ತು ಪಾರ್ಥನ ಪ್ರೀತಿ ದಿನದಿನಕ್ಕೂ ಹೆಚ್ಚಾಗುತ್ತಿದೆ. ಇಬ್ಬರು ಒಟ್ಟಿಗೆ ಪ್ರವಾಸಕ್ಕೆ ಹೋಗಲು ಪ್ಲಾನ್ ಮಾಡಿದ್ದಾರೆ. ಅಪೇಕ್ಷೆ ಇದಕ್ಕೋಸ್ಕರ ಮನೆಯಲ್ಲಿ ಸುಳ್ಳು ಹೇಳಿದ್ದಾಳೆ. ಟ್ರಿಪ್ ಹೊರಟು ಅಪೇಕ್ಷಾ ಪಾರ್ಥ ಫ್ಯಾಷನ್ ಶೂಟ್ ಇದೆ, ಊಟಿಗೆ ಹೋಗಬೇಕು ಎಂದು ಅಪೇಕ್ಷಾ ಮನೆಯಲ್ಲಿ ಸುಳ್ಳು ಹೇಳಿದ್ದಾಳೆ. ಅವಳ ಸುಳ್ಳನ್ನು ನಂಬಿ ಮನೆಯವರೆಲ್ಲ ಅಪೇಕ್ಷಾ ಹೊರಗೆ ಹೋಗಲು ಪರ್ಮಿಷನ್ ಕೊಟ್ಟಿದ್ದಾರೆ. ಇತ್ತ ಪಾರ್ಥ ಸ್ನೇಹಿತರ ಮದುವೆ ಇದೆ, ಹೈದರಾಬಾದ್ಗೆ ಹೋಗಿ ಬರುತ್ತೇನೆ ಎಂದು ಸುಳ್ಳು ಹೇಳಿದ್ದಾನೆ. ಇಬ್ಬರು ಜಾಲಿಯಾಗಿ 2 ದಿನ ಟ್ರಿಪ್ ಪ್ಲಾನ್ ಮಾಡಿಕೊಂಡು ಹೊರಟಿದ್ದಾರೆ. ಭೂಮಿಕಾ ಬಳಿಯೂ ಇಬ್ಬರು ಕೂಡ ಇದೇ ಸುಳ್ಳನ್ನು ಹೇಳಿದ್ದಾರೆ. ದಾರಿ ಮಧ್ಯ ಸ್ನ್ಯಾಕ್ಸ್ಗಾಗಿ ಗಾಡಿ ನಿಲ್ಲಿಸಿರುವ ಪಾರ್ಥ ಬೇಕರಿಯಲ್ಲಿ ತಿಂಡಿ ಖರೀದಿಸಿದ್ದಾನೆ. ಇದನ್ನು ಪಾರ್ಥ ತಾಯಿ ಶಕುಂತಲಾ ಗಮನಿಸಿದ್ದು ಜೊತೆಗೆ ಅಪೇಕ್ಷೆ ಇರುವುದನ್ನು ನೋಡಿದ್ದಾಳೆ. ಪಾರ್ಥನನ್ನು ಕಂಡು ಶಕುಂತಲಾ ಗರಂ. ಇದೆಲ್ಲವೂ ಭೂಮಿಕಾ ಅವಳದ್ದೇ ಕೈವಾಡ. ಅವಳ ಕುಮ್ಮಕ್ಕಿನಿಂದಲೇ ಅಪೇಕ್ಷೆ ಮತ್ತು ಪಾರ್ಥ ಪ್ರೀತಿಯಲ್ಲಿ ಮಾಡಿದ್ದಾರೆ ಎಂದು ಶಕುಂತಲಾ ಗರಂ ಆಗಿದ್ದಾಳೆ. ಮನೆಗೆ ಬಂದವಳೆ ಭೂಮಿಕಾಗೆ ತರಟೆ ತೆಗೆದುಕೊಳ್ಳಬೇಕು ಎಂದು ಮುಂದಾಗುತ್ತಾಳೆ. ಅಷ್ಟರಲ್ಲಿ ಜಯದೇವ್ ತಾಯಿಯನ್ನು ತಡೆದು ಏನಾಯಿತು ಎಂದು ಕೇಳಿದ್ದಾನೆ. ಪಾರ್ಥ ಮತ್ತು ಅಪೇಕ್ಷೆ ಬಗ್ಗೆ ಹೇಳಿದಾಗ ಈ ವಿಚಾರ ನನಗೆ ಮೊದಲೇ ಗೊತ್ತು ಎಂದು ಹೇಳುತ್ತಾನೆ. ಈ ಮಾತನ್ನು ಕೇಳಿದ ಶಕುಂತಲೆಗೆ ಇನ್ನಷ್ಟು ಬೇಸರವಾಗುತ್ತದೆ. ನಿನಗೆ ಸತ್ಯ ಗೊತ್ತಿದ್ದರೂ ಕೂಡ ಸುಮ್ಮನಿದ್ದಿದೆ ಎಂದು ನೊಂದುಕೊಳ್ಳುತ್ತಾಳೆ. ಭೂಮಿಕಾಳನ್ನು ಮಟ್ಟ ಹಾಕಲು ಜಯದೇವ್ ಪ್ಲಾನ್. ಆಗ ಜಯದೇವ್ ಒಂದು ಒಳ್ಳೆಯ ಐಡಿಯಾವನ್ನು ಕೊಡುತ್ತಾನೆ. ಭೂಮಿಕಾಳನ್ನು ಈಗಲೇ ಪ್ರಶ್ನೆ ಮಾಡಿದರೆ ಸಮಸ್ಯೆ ಆಗುತ್ತದೆ. ಇಬ್ಬರು ಇನ್ನಷ್ಟು ಮುಂದುವರೆಯಲಿ. ನಂತರ ಆ ಆಟದಲ್ಲೇ ಇಲ್ಲದ ಭೂಮಿಕಾಳನ್ನು ಸೇರಿಸಿಕೊಂಡು ಅವಳ ಮೇಲೆ ಗೂಬೆ ಕೂರಿಸೋಣ. ಆಗ ಗೌತಮ್ ಕಣ್ಣಿಗೆ ಭೂಮಿಕಾ ಕೆಟ್ಟವಳಾಗುತ್ತಾಳೆ. ಪರ್ಮನೆಂಟ್ ಆಗಿ ಭೂಮಿಕಾ ಮನೆಯಿಂದ ಹೊರಗೆ ಹಾಕಬಹುದು ಎಂದು ಮಲ್ಲಿಗೂ ಒಂದು ದಾರಿ ಕಾಣಿಸಿದರೆ ನಮ್ಮ ಎಲ್ಲ ಸಮಸ್ಯೆಗೆ ಬಗೆಹರಿಯುತ್ತದೆ ಎಂದು ಹೇಳುತ್ತಾನೆ. ಮಗನ ಮಾತನ್ನು ಕೇಳಿ ಶಕುಂತಲಾ ಹಾಗೆ ಮಾಡೋಣ ಎಂದು ಹೇಳುತ್ತಾನೆ. ಫುಡ್ ಡೆಲಿವರಿ ಬಾಯ್ ಆದ ಜೀವನ್. ಇತ್ತ ಜೀವನ್ ಪರಿಸ್ಥಿತಿ ತೀರಾ ಸಂಕಷ್ಟಕ್ಕೆ ತಿಳುಕಿದೆ. ಕೆಲಸವಿಲ್ಲದೆ ಮನೆಯಲ್ಲಿ ಸತ್ಯ ಹೇಳಲು ಆಗುತ್ತಿಲ್ಲ. ತಿಂಗಳು ಕಳೆಯದ್ರೊಳಗೆ ಸಂಬಳ ಹಂಚಿಕೊಳ್ಳಬೇಕು. ಹೀಗಾಗಿ ಜೀವನ್ ಬೇರೆ ದಾರಿ ಕಾಣದೆ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡುತ್ತಲೂ ಸೇರಿಕೊಂಡಿದ್ದಾನೆ. ಆದರೆ ಮನೆಯಲ್ಲಿ ಈ ಸತ್ಯವನ್ನು ಮುಚ್ಚಿಟ್ಟಿದ್ದಾನೆ. ಕೆಲಸ ಮುಗಿಸಿ ಲೇಟಾಗಿ ಬಂದ ಜೀವನನ್ನು ಕಂಡು ಮಹಿಮಾ ಅನುಮಾನಗೊಂಡಿದ್ದಾಳೆ. ಆದರೆ ಜೀವನ್ ಪರಿಸ್ಥಿತಿ ಹೇಗೆ ನಿಭಾಯಿಸುತ್ತಾನೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂತ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.